ಅವರಿಗೆ ಬೇಕಾದ ಉತ್ತಮ ಮಾರ್ಗದರ್ಶನ ಮಾಡ್ತಾ ಇವೆ. ಇನ್ನೊಂದು ಚರಿತ್ರೆ ಹೇಳಿ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇಂದ್ರಕರ್ಮ ಅಂತ ಒಬ್ಬ ರಾಜ, ಒಳ್ಳೆಯ ಭಕ್ತ, ಒಳ್ಳೆಯ ಧಾರ್ಮಿಕ. ಆದರೆ ಅವನು ಮೃತನಾದ. ಸ್ವರ್ಗದಲ್ಲೆಲ್ಲ ಸುಖವನ್ನು ಅನುಭವಿಸ್ತಾ ಇದ್ದ. ಎಲ್ಲ ಮುಗಿಯಿತು. ದೇವತೆಗಳು ತೀರ್ಮಾನ ಮಾಡಿದರು, ಇನ್ನು ಪುಣ್ಯ ಎಷ್ಟು ಉಂಟೋ ಅದೆಲ್ಲ ಖರ್ಚಾಗಿದೆ, ಇನ್ನು ನೀನು ಭೂಮಿಗೆ ಇಳಿಬೇಕು. ಇನ್ನು ಸ್ವರ್ಗದಲ್ಲಿ ಸುಖ ಅನುಭವಿಸಲಿಕ್ಕೆ ಹಾಕಿಲ್ಲ. ಇನ್ನು ಸಂಪಾದಿಸಿದ ಗಳಿಸಿದ ಪುಣ್ಯವೆಲ್ಲ ಖರ್ಚಾಗಿದೆ. ಈಗ ನೀನು ಪುನಃ ಭೂಮಿಗೆ ಇಳಿಯಬೇಕು. ಆಯಿತು ಅಂತ ಇಳಿದ, ಭೂಮಿಗೆ ಬಿದ್ದ. ಅಲ್ಲೆಲ್ಲ ನೋಡಿದ, ಮೇಲೆದ್ದ. ನನ್ನ ಪರಿಚಯ ಯಾರಿಗಾದರೂ ಉಂಟು ಅಂತ ವಿಚಾರ ಮಾಡಿದ. ಒಂದು ಗೂಗೆ ಇತ್ತು, ಭಾಳ ಹಳೆಯ ಗೂಗೆ. ಅದಕ್ಕೆ ಹೇಳಿದ, ನಾನು ಇಂದ್ರದ್ಯುಮ್ನ ಮಹಾರಾಜ, ನನ್ನ ಪರಿಚಯ ನಿಮಗೆ ಉಂಟು ಅದು. ಅದು ಗೂಗೆ ಆಲಿಸಿತು. ನನಗೇನು ಪರಿಚಯ ಇಲ್ಲ, ಹೆಸರು ಕೇಳಿಲ್ಲ. ನನಗಿಂತ ಹಳೆಯ ಒಂದು ಬಕಪಕ್ಷಿ ಇತ್ತು ಇಲ್ಲಿ ಸ್ವಲ್ಪ ದೂರದಲ್ಲಿ, ಅಲ್ಲಿ ಹೋಗೋಣ. ಆಗ ಬಕಪಕ್ಷಿಗೆ ನಿನ್ನ ಪರಿಚಯ ಇರಬಹುದು, ಅದು ಹೇಳ್ಬೋದು. ಹೋದಿಬ್ಬರು ಕರ್ಕೊಂಡು ಹೋದರು ಬಕಪಕ್ಷಿಯ ಬಳಿಗೆ. ಕೇಳಿ ಬಕಪಕ್ಷಿಯಲ್ಲಿ, ನಾನು ಇಂದ್ರದ್ಯುಮ್ನ ರಾಜ, ಈಗ ಪುಣ್ಯ ಖರ್ಚಾಗಿ ಕೆಳಗೆ ಬಿದ್ದಿದ್ದೇನೆ, ನನ್ನ ಪರಿಚಯ ನಿಮಗೆ ಉಂಟು. ಅದು ಕೂಡ ವಿಚಾರ ಮಾಡಿತು ಬಕಪಕ್ಷಿ. ನಾನು ಭಾಳ ಹಳೆಯವ, ನನಗೂ ನಿನ್ನ ಹೆಸರು ಗೊತ್ತಿಲ್ಲ, ನಿನ್ನ ಪರಿಚಯ ಇಲ್ಲ. ಇಲ್ಲಿ ದೊಡ್ಡ ಸರೋವರ ಇದೆ, ಅಲ್ಲಿ ಒಂದು ಆವೆ ಇದೆ, ಭಾಳ ಹಳೆಯ ಆವೆ, ಅದಕ್ಕೆ ಗೊತ್ತಿರಬಹುದು. ಆ ಸರೋವರದ ಬಳಿಗೆ ಬಂದ. ಆ ಆವೆಯನ್ನು ಕೇಳಿದ, ನಾನು ಇಂದ್ರದ್ಯುಮ್ನ ರಾಜ, ನನ್ನ ಪರಿಚಯ ಹೇಗೆ ಉಂಟು ಅಂತ ಆವೆಯನ್ನು ಕರೆದು ಕೇಳಿದ. ಆವೆ ಮೇಲೆ ಬಂತು, ನೋಡಿತು, ಕಣ್ಣೀರು ಹರಿಸಿತು. ನಿನ್ನ ಪರಿಚಯ ನಾನು ಮರೆಯಲಿಕ್ಕೆ ಸಾಧ್ಯ ಉಂಟು? ಈ ಸರೋವರ ನಿರ್ಮಾಣ ಮಾಡಿದ್ದೇ ನೀನು. ಎಷ್ಟೋ ನಮಗೆಲ್ಲ ಆಶ್ಚರ್ಯ ಕೊಟ್ಟಿದೆ, ಆಸುಪಾಸಿನ ಜನರಿಗೆ ಕೃಷಿ ಆಶ್ಚರ್ಯ ಕೊಟ್ಟಿದೆ, ನಮ್ಮಂಥ ಮೀನುಗಳಿಗೆ ಆವೆಗಳಿಗೆಲ್ಲ ಆಶ್ಚರ್ಯ ಕೊಟ್ಟ. ಪ್ರಾಣಿಗಳಿಗೆ, ಮನುಷ್ಯರಿಗೆ ಇಷ್ಟೆಲ್ಲ ಉಪಕಾರ ಮಾಡುವ ಇಷ್ಟು ದೊಡ್ಡ ಸರೋವರ ನಿರ್ಮಿಸಿದವ ಯಾರು? ನೀನು. ನಿನ್ನನ್ನು ಮರೆಯಲಿಕ್ಕೆ ಸಾಧ್ಯ ಉಂಟು ಅಂತ ಕಣ್ಣೀರು ಹರಿಸಿ ಆವೆ ಹೇಳಿತು. ಅಷ್ಟು ಹೇಳಿದ್ದೇ ತಡ ಮೇಲಿನ ಆಕಾಶದಿಂದ ವಿಮಾನ ಬಂತು, ಗಂಟಾ ಧ್ವನಿ ಕೇಳಿಸಿತು. ಬಂದು ದೇವತೆಗಳು ಹೇಳಿದರು, ನಮ್ಮ ಲೆಕ್ಕಾಚಾರ ತಪ್ಪಿ ಹೋಯಿತು, ನಿನ್ನ ಪುಣ್ಯವೆಲ್ಲ ಖರ್ಚಾಯಿತು ಅಂತ ನಿನ್ನನ್ನು ಸ್ವರ್ಗದಿಂದ ಕೆಳಕ್ಕೆ ಇಳಿಸಿದೆವು. ಯಾವಾಗ ಈ ಒಂದು ಆವೆ ನಿನ್ನನ್ನು ನೋಡಿ ನಿನ್ನನ್ನು ಸ್ಮರಿಸಿ ನಿನ್ನ ಬಗ್ಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದೆಯೋ, ನಿನ್ನ ಪುಣ್ಯ ಖರ್ಚಾಗಿಲ್ಲ, ಪುಣ್ಯ ಇನ್ನೂ ಇದೆ, ಸ್ವರ್ಗಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಿದ. ನೋಡಿ ಎಂಥ ಪ್ರೇರಕತೆ. ಭೂಮಿಯಲ್ಲಿ ನಮ್ಮ ಜನರು ನಮ್ಮನ್ನು ಸ್ಮರಿಸುವವರೆಗೆ ನಮಗೆ ಸ್ವರ್ಗದಲ್ಲಿ ಭದ್ರಿಸ್ತಾರೆ. ಆ ಆವೆ ಒಂದು ಪ್ರಾಣಿ, ಅದು ನೆನೆಯುತ್ತಾ ಇದೆ. ಅದರಿಂದ ಇಂದ್ರದ್ಯುಮ್ನ ಕೆಳಕ್ಕೆ ಬಿದ್ದವರು ದೇವತೆಗಳು ನಮ್ಮ ಲೆಕ್ಕಾಚಾರ ತಪ್ಪಿ ಹೋಯಿತು ಅಂತ ಪುನಃ ಸ್ವರ್ಗಕ್ಕೆ ಕರೆದುಕೊಂಡು ಹೋದರು. ಎಂಥ ಒಂದು ಪ್ರೇರಕ ಕಥೆ. ನಾವೆಲ್ಲ ಧರ್ಮಾಚರಣೆ ಮಾಡಿ ಮುಂದಿನ ಪೀಳಿಗೆಗೆ ಅದರ ಸ್ಮರಣೆ ಇರುವಂಥ ಕಾರ್ಯ ಮಾಡಿದರೆ ನಮಗೆಲ್ಲ ಸ್ವರ್ಗದಲ್ಲಿ ಭದ್ರಸ್ಥಾನ ಎಂಬಂಥ ಭರವಸೆ ನೀಡುವ ಇಂದ್ರದ್ಯುಮ್ನ ಮಹಾರಾಜನ ಕಥೆ. ಇದೆಲ್ಲ ಮಹಾಭಾರತದ ಉಪಾಖ್ಯಾನಗಳು ನಮಗೆ ಎಷ್ಟು ಸ್ಫೂರ್ತಿ ನೀಡ್ತಾ ಇವೆ. ನಾವೆಲ್ಲ ನಮ್ಮ ಜೀವನದಲ್ಲಿ ಹೇಗೆ ನಡೆಯಬೇಕು ಎಂಬುದು ಒಂದೊಂದು ಉಪಾಖ್ಯಾನಗಳು ಕೂಡ ಉತ್ತಮ ಸಂದೇಶವನ್ನು ನೀಡ್ತಾ ಇವೆ ಅಂತ ಹೇಳಿ ಇವತ್ತು 3 ಉಪಾಖ್ಯಾನಗಳನ್ನು ಹೇಳಿ ಇವತ್ತಿನ ಪ್ರವಚನವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪರಮ ಪೂಜ್ಯ